ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಮುಂದೆ ಮುಂದೆ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಪೂಜೆಗೆ ನಾನು, ಅಮ್ಮ, ಪಾಪು, ನನ್ನ ಹಸ್ಬೆಂಡು ಹೋಗ್ತಾ ಇರೋದು. ನಮ್ಮ ಪಯಣ ಈಗ ಗೌರಿಬಿದನೂರು ಕಡೆ. ನನ್ನ ಮಗಳು ಅವರಪ್ಪ ಇದ್ದರೆ ನನ್ನ ಹತ್ರನೂ ಬರಲ್ಲ, ಬೇರೆ ಯಾರ ಹತ್ರನೂ ಬರಲ್ಲ ಅವಳು. ನಾವು ಈಗ ಹೆಬ್ಬಾಳದಿಂದ ಗೌರಿಬಿದನೂರಿಗೆ ಬಸ್ ಹತ್ತಿದ್ದೀವಿ. ಇದು 1.5 hour ಜರ್ನಿ. ಸ್ವಲ್ಪ ನಿದ್ದೆ ಮಾಡಿದ್ವಿ. ಗೌರಿಬಿದನೂರಿಗೆ ರೀಚ್ ಆಗಿದ್ದೀವಿ. ಗೌರಿಬಿದನೂರು ನಮಗೆ ತುಂಬಾ ನಂಟಿದೆ. ಯಾಕೆ ಅಂದರೆ ಗೌರಿಬಿದನೂರು ಸೈಡೆ ನಾವೆಲ್ಲ ನೆಂಟರು ಇರೋದು. ನಮ್ಮ ಅಮ್ಮ ಅವ್ರ ಕಡೆ ಆಗಿರಲಿ, ನಮ್ಮ ಅಪ್ಪ ಅವ್ರ ಕಡೆ ಆಗಿರಲಿ, ನಮ್ಮ ಅತ್ತೆ ಮಾವರು, ನಮ್ಮ ಚಿಕ್ಕಮ್ಮಂದಿರು ಎಲ್ಲರೂ ಗೌರಿಬಿದನೂರು ಸೈಡೇ ಇರೋದು. ನಾವು ಹೋಗ್ತಿರೋದು ಪೂಜೆಗಾಗಿರೋದ್ರಿಂದ ಪೂಜೆ ಐಟಮ್ ತೊಗೊಳ್ಳೋಣ ಅಂತ ತೊಗೊತಾ ಇದ್ದೀವಿ. ನಮ್ಮಮ್ಮ ನಾನು ಇಬ್ಬರು ತೊಗೊತಾ ಇದ್ದೀವಿ. ಪೂಜೆ ಸಾಮಾನು, ತೆಂಗಿನಕಾಯಿ, ಹೂವು, ಎಲೆ, ಅಡಿಕೆ ಏನೇನು ಬೇಕಾಗುತ್ತೋ ಎಲ್ಲನೂ ತೊಗೊತಾ ಇದ್ದೀವಿ. ನನ್ನ ಮಗಳಿಗೆ ಹುಷಾರಿಲ್ಲ, ಅವಳು ಸಪ್ಪಗಿದ್ದಾಳೆ. ಇಲ್ಲಾಂದರೆ ಅವಳು ಚೂಟಿಯಾಗಿ ಆಡ್ಕೊಂಡಿರೋಳು. ಹೇಗಿದ್ದಾಳೆ ನೋಡಿ, ಸೈಲೆಂಟಾಗಿ. ಅವಳು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ಲು ಬಸ್ಸಲ್ಲಿ. ನಿದ್ದೆ ಮಾಡಿ ಎದ್ದಿದ್ದಾಳೆ. ಸ್ವಲ್ಪ ಸೈಲೆಂಟಾಗಿದ್ದಾಳೆ ಮಗಳು. ನಾನು ಅಮ್ಮ ಉಪವಾಸ. ಅದಕ್ಕೆ ಅಪ್ಪ ಮಗಳಿಬ್ಬರು ತಿಂಡಿ ತಿಂತಾಯಿದ್ದಾರೆ. ನಾನು ನಮ್ಮಮ್ಮ ಉಪವಾಸ ಇದ್ದು ಪೂಜೆ ಮಾಡಬೇಕು. ಈಗ ಆಟೋದಲ್ಲಿ ಓಡ್ತಾ ಇದ್ದೀವಿ. ಫೈನಲಿ ರೀಚ್ ಆದ್ವಿ ದೇವಸ್ಥಾನಕ್ಕೆ. ಇದು ದೇವಸ್ಥಾನ ಯಾವುದು ಅಂತ ಗೊತ್ತಾಗಿರಬೇಕು ನಿಮಗೆ. 1 ಸರಿ 2 ಸರಿ ಹೋಗಿರೋರ್ಗಾದರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು ಫ್ರೆಂಡ್ಸ್. ನಾನು ಇಲ್ಲಿಗೆ 3 ಸತಿ ಬಂದಿದ್ದೀನಿ ಈ ಪ್ಲೇಸ್ಗೆ. ಆವಾಗ ಇಲ್ಲಿರೋ ಜನ ಇವತ್ತು ತುಂಬಾ ಜನ ಇದ್ದರು ಇಲ್ಲಿ. ನಿಮಗೆ ಗೊತ್ತಾಗ್ತಾಯಿದೆ ಅನಿಸುತ್ತೆ, ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂತ. ಇಷ್ಟೇ ಅಲ್ಲ, ಇನ್ನೂ ಇದ್ದಾರೆ, ಕ್ಯಾಮ್ರಾದಲ್ಲೆಲ್ಲ ಕವರ್ ಆಗಿಲ್ಲ. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ. ನಾನು 3 ಟೈಮ್ ಹೋಗಿದ್ದೀನಿ. ಇಷ್ಟೊಂದು ಜನ ನಾನು ಯಾವತ್ತೂ ನೋಡಿಲ್ಲ. ತುಂಬಾ ಅಂದರೆ ತುಂಬ ಜನ ಇದ್ದರು. ನಾವು ಪೂಜೆಗೆ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು. ನಮ್ಮಮ್ಮ ನೀರು ತೊಗೊಬರ್ತಾಯಿದ್ದಾರೆ ಪೂಜೆಗೆ. ಇದು ಬಂದುಬಿಟ್ಟು ಗಂಗಾ ಭಗೀರಥಿ ದೇವಸ್ಥಾನ. ಇದಿರೋದು ಗೌರಿಬಿದನೂರು ಗಂಗಸಂದ್ರ ಹತ್ರ. ಇದನ್ನು ಮುದ್ಗಾನ್ ಕುಂಟೆ ಅಂತ ಕರೀತಾರೆ. ಈ ದೇವಸ್ಥಾನ ಹೆಣ್ಮಕ್ಳಿಗೆ ತುಂಬಾ ಫೇಮಸ್ಸು. ಹಾಗೆ ತುಂಬ ಪವರ್ಫುಲ್ ದೇವಸ್ಥಾನ ಕೂಡ. ಇದು ಈಗಲ್ಲ, ತುಂಬ ವರ್ಷಗಳಿಂದ ನಡ್ಕೊಂಬರ್ತಾ ಇದೆ. ಈ ದೇವಸ್ಥಾನ ಓಪನ್ ಆಗೋದು ವಾರಕ್ಕೊಂದೇ ಸರಿ, ಅದು ಸೋಮವಾರ ಮಾತ್ರ. ಸೋಮವಾರ ಮಾತ್ರ ಇಲ್ಲಿ ಜನ ಇರ್ತಾರೆ. ಬೇರೆ ದಿನ ಜನ ಬರೋದೇ ಇಲ್ಲ ಇಲ್ಲಿಗೆ, ಒಬ್ಬರು ಸಹ ಇರೋದಿಲ್ಲ. ಸೋಮವಾರ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಅಂದರೆ ತುಂಬ ಜನ ಇರ್ತಾರೆ. ಇದು ಪುಷ್ಕರಣಿ ಅಂದರೆ ಕಲ್ಯಾಣಿಯಲ್ಲಿ ನೋಡಿ ಎಷ್ಟೊಂದು ಜನ ಸ್ನಾನ ಮಾಡ್ತಾ ಇದ್ದಾರೆ. ಇಲ್ಲಿ ಬರೋ ಪ್ರತಿಯೊಂದು ಹೆಣ್ಮಗು ಕೂಡ ಸ್ನಾನ ಮಾಡೇ ಮಾಡ್ತಾರೆ. ಇದು ಹೆಣ್ಮಕ್ಳ ಪೂಜೆ ಅಂತಲೇ ಹೇಳ್ತಾರೆ. ಇದು ಹೆಣ್ಮಕ್ಳಿಗೋಸ್ಕರ ಅಂತ ಇರೋ ದೇವಸ್ಥಾನ ಅಂತಲೂ ಹೇಳ್ತಾರೆ. ಇಲ್ಲಿ ಬರೋ ಪ್ರತಿಯೊಂದು ಮಹಿಳೆ ಕೂಡ ಸ್ನಾನ ಮಾಡಿ ಆಮೇಲೆ ಪೂಜೆ ಶುರು ಮಾಡುವಂಥದ್ದು. ಇಲ್ಲಿ ಬರೋ ಚಿಕ್ಕ ಮಕ್ಕಳಾಗಿರಲಿ, ದೊಡ್ಡವರಾಗಿರಲಿ, ವಯಸ್ಸಾಗಿರೋರಾಗಿರಲಿ ಎಲ್ಲರೂ ಸಹ ಈ ಕಲ್ಯಾಣಿ ಸ್ನಾನ ಮಾಡೇ ಮಾಡ್ತಾರೆ. ಗಂಡಸರು ಸಹ ಒಬ್ಬೊಬ್ಬರು ಮಾಡ್ತಾರೆ, ಒಬ್ಬೊಬ್ಬರು ಮಾಡಲ್ಲ ಅಷ್ಟೇ. ಇದು ನಾನು ನಮ್ಮಮ್ಮ ಕೂಡ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಎಲೆ ಮತ್ತು ಅಡಿಕೆ ನೀರಲ್ಲಿ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಬೇಕು. ನಾವು ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಇದು ತಣ್ಣೀರು ಅಭ್ಯಾಸ ಇಲ್ಲ. ತಣ್ಣೀರಲ್ಲಿ ಹೋಗಿದ ತಕ್ಷಣ ಚಳಿ ಆಯಿತು, ಒಂಥರ ನಡ್ಕ ಶುರುವಾಯಿತು. ಸ್ನಾನ ಮಾಡ್ಕೊಳ್ಲೇಬೇಕಿತ್ತಲ್ಲ ಪೂಜೆ ಮಾಡೋಕ್ಕೆ. ಆಮೇಲೆ ನಾವೇ ಒಂದು ಚಂಬು ತೊಗೊಂಡೋಗಿದ್ವಿ, ಅದರಲ್ಲೇ ನೀರು ತೊಗೊಂಡು ಸ್ನಾನ ಮಾಡ್ಕೊತಾ ಇದ್ದೀವಿ. ತಣ್ಣೀರು ಹಾಕ್ಕೊಂಡಿದ ತಕ್ಷಣ ನನಗೆ ಉಸಿರು ಕಟ್ದಂಗೆ ಆಗೋಯ್ತು. ನನಗೆ ಅಂತಲ್ಲ, ತಣ್ಣೀರು ಅಭ್ಯಾಸ ಇಲ್ಲದೆ ಇರೋರಿಗೆಲ್ಲರಿಗೂ ಸಹ ಇದೇ ರೀತಿ ಆಗುತ್ತೆ. ಮೊದಲೇ ಕೋಲ್ಡ್ ಆಗಿತ್ತು ನನಗೆ. ಇದರಲ್ಲಿ ತಣ್ಣೀರು ಸ್ನಾನ ಬೇರೆ, ಜಾಸ್ತಿ ಹೊತ್ತು ಬೇಡ ಅಂತೇಳ್ಬಿಟ್ಟು ಬೇಗ ಒಂದು 4 ಚಂಬು ನೀರು ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಹೊರಗಡೆ ಬಂದುಬಿಟ್ವಿ. ನಮ್ಮಮ್ಮ ಕೂಡ ಸ್ನಾನ ಮಾಡ್ತಾಯಿದ್ದಾರೆ. ನಾನು ನಮ್ಮಮ್ಮಗೆ ಒಂದು ಚಂಬು ನೀರು ಹಾಕ್ತೆ. ನೆಕ್ಸ್ಟ್ ಟೈಮ್ ಹಾಕೋದ್ರೆ ಬೇಡ ಸಾಕು ಅಂತ ಹೇಳಿದ್ರು. ಫೈನಲಿ ಒಂದು ಚಂಬು ನಾನೇ ನೀರು ಹಾಕ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಹೊರಗಡೆ ಬಂದ್ವಿ. ಮಡಿ ಬಟ್ಟೆಯಲ್ಲೇ ಪೂಜೆ ಮಾಡಬೇಕು. ಅಂದರೆ ನಾವು ಈಗ ಸ್ನಾನ ಮಾಡಿರ್ತೀವಲ್ಲ, ಇದೇ ರೀತಿಯೇ ದೇವ್ರಿಗೆ ಪೂಜೆ ಮಾಡಬೇಕು. ಬಟ್ಟೆ ಆಮೇಲೆ ಬದಲಾಯಿಸ್ಕೋಬೇಕು. ಇದು ಇಲ್ಲಿನ ವಿಶೇಷತೆ. ಪ್ರತಿಯೊಂದು ಹೆಂಗಸು ಕೂಡ ಪೂಜೆ ಮಾಡುವಾಗ ಮಡಿ ಬಟ್ಟೆಯಲ್ಲೇ ಪೂಜೆ ಮಾಡೋವಂಥದ್ದು. ನನ್ನ ಮಗಳಿಗೆ ಹುಷಾರಿಲ್ಲ, ಅದಕ್ಕೆ ಅವಳು ಸ್ನಾನ ಏನು ಮಾಡಿಸ್ತಿಲ್ಲ. ಸುಮ್ಮನೆ ಕೈಕಾಲು ಮುಖ ತೊಳ್ಕೊಂಡು ಅಪ್ಪ ಮಗಳಿಬ್ಬರು ಬಂದರು. ಈಗ ನಾವು ಪೂಜೆ ಮಾಡೋಕ್ಕೆ ಜಾಗ ಹುಡುಕ್ತಾ ಇದ್ದೀವಿ. ಇಲ್ಲಿ
ಈ ಜಾಗದಲ್ಲಿ ಸುತ್ತಮುತ್ತ ಎಲ್ಲಿ ಬೇಕಿದ್ರೂ ಪೂಜೆ ಮಾಡ್ಬೋದು. ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕು ಅನ್ನೋದಿಲ್ಲ. ಎಲ್ಲಿ ಮಾಡಿದ್ರೂ ಆ ದೇವ್ರಿಗೆ ಸಲ್ಲುತ್ತೆ ಅನ್ನೋದು ನಂಬಿಕೆ. ನೋಡಿ ಇಲ್ಲಿ ತುಂಬ ಜನ ಹೆಂಗಸರು ಮಾಡ್ತಾ ಇದ್ದಾರೆ. ಇದೇ ರೀತಿ ಮಾಡೋದು ನಾವು ಸಹ. ಇಲ್ಲಿ ದೇವ್ರ ಮೇಲೆ ತುಂಬಾ ಭಕ್ತಿ ಇದೆ. ಅಂತಂದರೆ ಹೆಣ್ಮಕ್ಳಿಗೆ ಇವಾಗ ತುಂಬ ವರ್ಷ ಆಗಿರುತ್ತೆ ಮದುವೆ ಆಗಿ, ಮಕ್ಕಳಾಗದೇ ಇರೋರಿಗೆ, ಈಗೇನಾದರೂ ಚರ್ಮ ಸಮಸ್ಯೆ ಇರೋವಂಥವ್ರಿಗೆ, ಈ ರೀತಿ ಇನ್ನೂ ತುಂಬ ಕಾಯಿಲೆಗಳಿಗೆ ಆಗಿರ್ಬೋದು, ಇಲ್ಲ ಮನಃಶಾಂತಿಗೋಸ್ಕರನಾದರೂ ಪೂಜೆ ಮಾಡ್ಬೋದು. ಇಲ್ಲಿ ದೇವರಲ್ಲಿ ತುಂಬ ಸತ್ಯ ಇದೆ ಅಂತ ಹೇಳ್ತಾರೆ. ತುಂಬ ವರ್ಷಗಳಿಂದ ನಡ್ಕೊಂಬರ್ತಾ ಇದೆ. ಇದು ಹಳ್ಳಿಗಳ ಕಡೆ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ತುಂಬ ಜನ ಪೂಜೆಗಳು ಮಾಡ್ತಾರೆ ಇದನ್ನು ಒಬ್ಬೊಬ್ಬರು ವಾರಕ್ಕೊಂದ್ಸರಿ ಓಪನ್ ಆಗುತ್ತೆ ದೇವಸ್ಥಾನ. ವಾರಕ್ಕೊಂದ್ಸತಿನಾದರೂ ಮಾಡ್ತಾರೆ, ಇಲ್ಲ ವರ್ಷಕ್ಕೊಂದ್ಸತಿನೋ ಇಲ್ಲ 2 ವರ್ಷಕ್ಕೊಂದ್ಸತಿನೋ ಮಾಡ್ತಾರೆ. ನಾನು ನಮ್ಮಮ್ಮ 3 ವರ್ಷಕ್ಕೊಂದ್ಸತಿ ಹೋಗಿ ನಾವು ಪೂಜೆ ಮಾಡ್ಕೊಬರೋದು. ನಮ್ಮಮ್ಮ ನನಗೆ ಬುದ್ಧಿ ಬಂದಾಗಿಂದ ಅಂದರೆ ಒಂದು 25 ವರ್ಷಗಳಿಂದ ಮಾಡ್ತಾಯಿದ್ದಾರೆ. ನಾನು ಇದು 3ನೇ ಟೈಮ್ ಮಾಡ್ತಾ ಇರೋದು. ಕಾರಣ ನನಗೂ ಪಾಪು ಆಗಿರಲಿಲ್ಲ ಬೇಗ ಅಂತ ಹೇಳಿಬಿಟ್ಟು ಯಾರೋ ಹೇಳಿದ್ದಕ್ಕೆ ಪೂಜೆ ಮಾಡಬೇಕು ಅಂತ ನಮ್ಮಮ್ಮ ನನಗೆ ಮಾಡಿಸಿದ್ರು. ಇಲ್ಲಿ ಬಂದು ಪೂಜೆ ಮಾಡಿ 2ನೇ ವರ್ಷಕ್ಕೇ ನನಗೆ ಪಾಪು ಆಯಿತು. ಪಾಪು ಹುಟ್ಟಿದ ಮೇಲೆ 2ನೇ ಸತಿ ಬರ್ತಾ ಇರೋದು. ಫಸ್ಟ್ ಟೈಮ್ ಕೂಡ ಬಂದಿದ್ವಿ, ಪಾಪು ಆದಮೇಲೆ ಇದು ಮತ್ತೆ ಸೆಕೆಂಡ್ ಟೈಮ್ ಕೂಡ ಬಂದು ಪೂಜೆ ಮಾಡ್ಕೊತಾ ಇದ್ದೀವಿ. ಆ ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಆಗದೇ ಇರೋವಂಥದ್ದು ಏನಿಲ್ಲ ಅಲ್ಲ. ಫಸ್ಟು ದೇವ್ರನ್ನ ನಂಬಬೇಕು. ನೋಡಿ ಇಲ್ಲಿ ಯಾರೂ ಸಹ ಇಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅನ್ನೋ ಏನು ಭಾವ ತೋರಿಸ್ದೆ ದೇವ್ರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಇಲ್ಲಿ ನಾವು ಸಹ ಹಾಗೆ ಮಾಡ್ತಿರೋದು. ನಾನು ಅಮ್ಮನ ಜೊತೆನೇ ಮಾಡೋದು ಪ್ರತಿ ವರ್ಷವೂ. ನಾನು ಬೆಂಗಳೂರಲ್ಲಿ ಇರೋದ್ರಿಂದ ಅಮ್ಮನ ಜೊತೆ ಬರ್ತಾಯಿದ್ದೀನಿ. ನಮ್ಮ ಅತ್ತೆಯವರು ಕೂಡ ಮಾಡ್ತಾರೆ. ನಾನು ಅಮ್ಮನ ಜೊತೆಲೇ ಮಾಡ್ತಿರೋದು ಆವತ್ತಿಂದನೂ. ನಮಗೆಲ್ಲ ಇದರಲ್ಲೆಲ್ಲ ಗೊತ್ತಿರಲ್ಲ ಅಲ್ಲ, ದೊಡ್ಡವ್ರು ಹೇಗೆ ಹೇಳ್ಕೊಟ್ರೆ ಹಾಗೆ ಮಾಡೋ ಅಂಥದ್ದು. ನಮಗೆಲ್ಲ ಇದ್ರ ಬಗ್ಗೆ ಅಷ್ಟೊಂದು ಅರಿವಿರಲ್ಲ. ಅಮ್ಮ ಹೇಳ್ಕೊಟ್ಟಂಗೆ ನಾನು ಮಾಡ್ತಾ ಇರೋದು ಇಲ್ಲಿ ಪೂಜೆನ. ಅಮ್ಮ ಒಂದೇ ಏಟಿಗೆ ತೆಂಗಿನಕಾಯಿನ ಹೊಡೆದ್ಬಿಟ್ರು, ನನ್ನ ಕೈಲಿ ಆಗಲಿಲ್ಲ. ನೋಡಿ ನಮ್ಮಮ್ಮಗೆ ತುಂಬ ಶಕ್ತಿ ಇದೆ, ಅವ್ರಿಗಿರೋ ಶಕ್ತಿ ನನಗಿಲ್ಲ. ನಾನು 3 ಏಟು ಹಾಕಬೇಕಾಯ್ತು ಒಂದು ತೆಂಗಿನಕಾಯಿ ಹೊಡೆಯೋದಕ್ಕೆ. ಫೈನಲಿ ದೇವ್ರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ಇಲ್ಲಿ ಸೀರೆ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಆ ಸೀರೆನ ಉಟ್ಕೊಳೋದು ಪದ್ಧತಿ. ಉಟ್ಕೊಂಡೇ ಇದ್ದರೆ ತೊಗೊಬಂದು ಮನೆಯಲ್ಲಿ ನೈಟ್ ಮಲಗೋವಾಗ ಅದನ್ನು ತಲೆ ಅಡೆ ಇಟ್ಕೊಂಡು ಮಲ್ಕೋಬೋದು ಅಂತಲೂ ಸಹ ಹೇಳ್ತಾರೆ. ನಾನು ತಗೊಬಂದು ತಲೆ ಅಡೆ ಇಟ್ಕೊತಾ ಇದ್ದೀನಿ. ನಮ್ಮಮ್ಮ ಉಟ್ಕೊಂಬರ್ತಾರೆ. ಫೈನಲಿ ಎಲ್ಲ ಆದಮೇಲೆ ಅಲ್ಲಿಂದ ಏನು ವಾಪಸ್ ತಗೊಬರ್ಬಾರ್ದು. ಪೂಜೆ ಐಟಮ್, ಪೂಜೆಗೆ ಏನೇನು ತೊಗೊಂಡೋಗಿರ್ತೀವಲ್ಲ ಏನು ವಾಪಸ್ ತರಬಾರ್ದು ಅಂತ ಹೇಳ್ತಾರೆ. ನಾವೇನು ತೊಗೊತಾ ಇಲ್ಲ. ಇದು ನಾವು ಮಾಡಿರೋಂಥ ಪೂಜೆ. ಇವರು ನಮ್ಮಮ್ಮಗೆ ಪರಿಚಯ ಇರೋರು, ಅಂದರೆ ನೆಂಟರು ಕೂಡ ನಮಗೆ. ಅವ್ರು ಸಿಕ್ಕಿದ್ರಲ್ಲಿ ಮಾತಾಡಿಸ್ಕೊಂಡು ಬರ್ತಾಯಿದ್ದೆ. ಆಮೇಲೆ ಈ ಪೂಜೆ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ 1 o'clock ಆಗೋಗಿತ್ತು. ನಾನು ಅಮ್ಮ ಇಬ್ಬರೂ ಉಪವಾಸ ಇದ್ವಿ. ಹಶ್ವಾಗ್ತಿತ್ತು. ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ ಪ್ರತಿ ಸೋಮವಾರ. ಇಲ್ಲಿ 12 ಗಂಟೆಯಿಂದ 3 ಗಂಟೆವರೆಗೂ ಊಟ ಸಹ ಇರುತ್ತೆ, ಅನ್ನದಾಸೋಹ. ನಾವು ಊಟಕ್ಕೆ ಹೋಗ್ತಾಯಿದ್ವಿ. ಇಲ್ಲಿ ಪ್ರತಿ ವಾರವೂ ಇದೇ ರೀತಿ ಇರುತ್ತೆ. ತುಂಬ ದೊಡ್ಡದಾಗಿ ಜಾತ್ರೆ ಥರನೇ ಇರುತ್ತೆ. ಜನ ನೋಡಿದ್ರೇ ಗೊತ್ತಾಗುತ್ತೆ ಅನಿಸುತ್ತೆ ನಿಮಗಿದು ದೊಡ್ಡ ಜಾತ್ರೆ ಅಂತ. ಪ್ರತಿ ವಾರವೂ ಇದೇ ರೀತಿ ಇರುತ್ತಂತೆ. ನಾವು 3 ವರ್ಷಕ್ಕೊಂದ್ಸರಿ ಬರೋದ್ರಿಂದ ನನಗೆ ಈ ಸತಿ ತುಂಬ ಜನ ಅನಿಸಿದ್ರು. ಇಲ್ಲ ಪ್ರತಿ ಸರಿನೂ ಇದೇ ಥರ ಇರ್ತಾರೋ ನನಗೆ ಗೊತ್ತಿಲ್ಲ, ಇರ್ತಾರೆ ಅಂತ ಹೇಳ್ತಾರೆ. ನೋಡಿ ಎಲ್ಲ ಹೇಗಿದ್ದಾರೆ ಜನ ಅಂತ. ಇಲ್ಲಿ ತುಂಬ ಅಂಗಡಿಗಳು ಸಹ ಇರ್ತವೆ, ಮಕ್ಳಿಗೆ ಬೇಕಿರೋಂಥ ಐಟಮ್ಸು. ಜಾತ್ರೆ ಅಂದ್ರೇ ಇರುತ್ತಲ್ವ, ಇಲ್ಲಿ ದೇವಸ್ಥಾನ ಆಗಿರೋದ್ರಿಂದ ಪೂಜೆ ಐಟಮ್ಸು ಅದು ಇದು ಎಲ್ಲ ಇರುತ್ತೆ. ನಾನು ನಮ್ಮಮ್ಮ ಪ್ರಸಾದ ತಿನ್ನಬೇಕು ಅಂತ ಬೇಗ ಮುಂದೆ ಹೋಗ್ತಾಯಿದ್ವಿ. ಇದು ವಿಡಿಯೋ ಎಲ್ಲ ನಮ್ಮ ಹಸ್ಬೆಂಡ್ ವಿಡಿಯೋ ಮಾಡಿರೋದು. ಇದೊಂದು ಗಣಪತಿ ದೇವಸ್ಥಾನ. ಈಗ ಫೈನಲಿ ನಾವು ಊಟಕ್ಕೆ ಬಂದ್ವಿ. 1:30 ಆಗೋಗಿತ್ತು, ಹಶ್ವಾಗೋಗಿತ್ತು. ಇಲ್ಲಿ ಅನ್ನದಾಸೋಹ ಮಾಡ್ತಾರೆ. ನಾವು ಊಟ ಮಾಡೋದಕ್ಕೆ ಬಂದ್ವಿ. ಇಲ್ಲಿ ಪಕ್ಕದಾಗ ಇನ್ನೊಂದು ದೇವಸ್ಥಾನ ಇದೆ, ಕರಿತಿಮ್ಮಪ್ಪ ಅಂತ ಹೇಳಿಬಿಟ್ಟು. ಇಲ್ಲಿ 2 ಮಂಕಿ ಇದ್ದಾವೆ. ಮಂಕಿ ತೋರಿಸ್ತಾಯಿದ್ರು ನಮ್ಮ ಪಾಪುಗೆ. ಇಲ್ಲ ಈಗ ಅನ್ನದ ಸಾಲಿರೋವಂಥದ್ದು. ನಾವು ಈಗ ಊಟಕ್ಕೆ ಹೋಗಿ ಅನ್ನ ಸಾಂಬಾರು ಹಾಕ್ಸ್ಕೊಬಂದು ಊಟ ಮಾಡ್ತಾಯಿದ್ದೀವಿ. ಇದು ದೇವ್ರ ಪ್ರಸಾದ ಅಲ್ವಾ. ನೋಡಿ ಇಲ್ಲಿ ತುಂಬ ಜನ ಊಟ ಮಾಡ್ತಾರೆ, ಭೇದ ಭಾವ ತೋರಲ್ಲ. ಸಾಲಲ್ಲಿ ನಿಂತ್ಕೊಂಡು ಊಟ ಹಾಕ್ಸ್ಕೊಬರ್ಬೇಕು. ನನ್ನ ಮಗಳನ್ನ ಊಟ ಮಾಡು ಅಂದರೆ ಬೇಡ ಅಂತ, ಅವಳಿಗೂ ಹುಷಾರಿಲ್ದಿರೋ ಕಾರಣ ಅವಳು ಸರಿಯಾಗಿ ಆ್ಯಕ್ಟಿವಾಗೇ ಇಲ್ಲ.
ನಾನು ನಮ್ಮಮ್ಮ ಇಬ್ಬರು ಕೂಡ ಊಟ ಹಾಕ್ಸ್ಕೊಬಂದು ಊಟ ತಿಂತಾಯಿದ್ದೀವಿ. ಇದು ದೇವ್ರ ಪ್ರಸಾದ. ಇದನ್ನು ಇಲ್ಲಿ ಊಟ ಆದಮೇಲೆ ನಮ್ಮ ತಟ್ಟೆಗಳನ್ನ ನಾವೇ ತೊಳೆದ್ಬಿಟ್ಟು ಇನ್ನೊಂದು ಅಲ್ಲಿ ಸ್ಟ್ಯಾಂಡ್ ಇರುತ್ತೆ, ಅಲ್ಲಿ ಕೊಡಬೇಕು. ಇಲ್ಲಿ ನೋಡಿ ಊಟ ಬಡಿಸ್ತಾ ಇದ್ದಾರೆ. ಇಲ್ಲಿ ನಮಗೆ ಕೈಲಾದಷ್ಟು ಅನ್ನ ದಾಸೋಹಕ್ಕೆ ನಮ್ಮ ಕೈಲಾದಷ್ಟು ಹಣ ಸಹಾಯ ಕೂಡ ಮಾಡ್ಬೋದು. ನಮ್ಮಮ್ಮ ನಮ್ಮ ಹಸ್ಬೆಂಡು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದಾರೆ. ತಿರ್ಗಾ ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಬರ್ತಾಯಿದ್ದೀವಿ. ಬಸ್ ಹತ್ತಿ ಗೌರಿಬಿದನೂರು ಟು ಬ್ಯಾಂಗ್ಳೂರು, ಆಮೇಲೆ ಯಲಹಂಕ ಟು BL. ಮನೆಗೆ ಬಂದು ಮಗು ಆಟಾಡೋಕೆ ತೊಗೊಂಡಿದ್ಲು. ಸೊ ಅವರೆಲ್ಲ ಬಂದ ತಕ್ಷಣ ಟ್ರಯಲ್ ಮಾಡ್ತಾಯಿದ್ದಾಳೆ. ಮಕ್ಕಳಂದ್ರೆ ಅಷ್ಟೇ ಅಲ್ವಾ, ಅವಳಿಗೆ ಹುಷಾರಿಲ್ಲ ಅಂದರೂ ಕೂಡ ಅವಳಿಗೆ ಆಟ ಸಾಮಾನು ಬೇಕಿತ್ತು. ಈಗ ನೋಡಿ, ಈಗ ಆಟ ಆಡೋ ಸಾಮಾನು ತೊಗೊಂಡು ಫುಲ್ಲು ಜೋಶಾಗಿ ಆಟ ಆಡ್ತಾ ಇದ್ದಾಳೆ. ಫ್ಲೈಟು ಮತ್ತು ಗನ್ ತೊಗೊಂಡ್ಳು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.